ಪುಟಕ ಇಲ್ಲಡಿಲಿ ಮಾಲೆ ಹಾಕ್ಸಿಲ್ಲ. ನಾನು ಅನ್ಕೊಂಡಿದ್ದೆ ನನ್ನ ಮಗಳು ಹುಟ್ಟಿದ್ರೆ ನಾನು ಹೋಗ್ತೀನಿ ಅಂತ. ರಾಗಿ ಚಾಕ್ಲೇಟ್ ಪಡ್ಡು ಗೇರು ಅವ್ನ ಹಾಕ್ತವನೆ ಅವಳಿಗೆ ಅವಾಗ್ಲಿಂದ ಅದ್ರ ಮೇಲೆ ಅವಳ ಕೈ ಇಟ್ಟಿದ್ರೆ ಅದ್ ಕೈನ ತೆಗಿತಾವಳೆ, ತೆಗೆದು ಗೇರ್ ಮುಟ್ತಾವಳೆ. ಶೂಟ್ ಎಲ್ಲ ಸಕ್ಕದಾಗಾಯ್ತು, ನಿಜ ಸೂಪರ್ ಆಗಿ ಬಂದಿದೆ ಔಟ್ಪುಟ್. ಅದು ಬಾಪು ಎರಡು ಪಾಪ ಆಯ್ತು. ಗೈಸ್ ನನ್ನ ಮಗಳು ಆಲ್ರೆಡಿ ರೆಡಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಚ್ಚು ಬಾಪು ಯೂಟ್ಯೂಬ್ ಚಾನಲ್. ನಾನಲ್ಲಿ ಕಡಲೆಕಾಯಿ ಮತ್ತೆ ಗೆಣಸು ನೋಡ್ಕೊಂಡು ಸಿಗ್ನಲ್ ಬಿಟ್ಟೈತೆ, ಹೋಗೇ ಇಲ್ಲ ಮುಂದಕ್ಕೆ. ಸೊ ಇವತ್ತು ಸಂಕ್ರಾಂತಿ ಹಬ್ಬದ ಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ. ಸೊ ಸ್ಪೆಷಲ್ ಆಗಿ ನಾನಿರಲ್ಲ, ಇವಳು ಮಗಳು, ಸಾರಿ ಇವಳು ನನ್ನ ಮಗಳು. ಸೊ ನನಗೆ ಏನೋ ಗೊತ್ತಿಲ್ಲ, ಬೇಡ ಅನಿಸ್ತು, ಅದಕ್ಕೆ ನಾನು ಬೇಡ ಅಂತ ಸುಮ್ಮನೆ ಆದೆ. ಹಬ್ಬ ಅಂದ್ರೆ ಹೆಣ್ಮಕ್ಳೇ, ಆಕ್ಚುಲಿ ಹೆಣ್ಮಕ್ಳನ್ನೇ ಹಬ್ಬನ ಸೆಲೆಬ್ರೇಟ್ ಮಾಡೋದು, ಜಾಸ್ತಿ ರೆಡಿ ಆಗೋದು ಅದೆಲ್ಲ. ಸೊ ದಟ್ಸ್ ವೈ ನಾನು ನನ್ನ ಮಗಳು ಫಸ್ಟ್ ಶೂಟ್ ಅವಳದು. ಆಕ್ಚುಲಿ ಹುಟ್ಟಾಗಿಂದ ಇದುವರೆಗೂ ಯಾವುದು ಶೂಟೇ ಮಾಡಿಸಿಲ್ಲ, ಫಸ್ಟ್ ಶೂಟ್ ಮಾಡಿಸ್ತಾ ಇರೋದು ಅವಳು. ನೋಡೋಣ ಹೇಗ್ ಬರತ್ತೆ ಅಂತ. ಅದು ನನ್ನ ಜೊತೆ ಮಾಡಿಸ್ತಾ ಇರೋದೇ ನನ್ನ ಸ್ಪೆಷಲ್. ಅವಳು ಫಸ್ಟ್ ಶೂಟ್ ನನ್ನ ಜೊತೆ, ಅದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ. ನಾನು ಮಾಡಿಸ್ತಾ ಇಲ್ಲ, ನಾನು ಇಲ್ವಲ್ಲ, ಅದಕ್ಕೆ ನನ್ನ ಜೊತೆ ಫಸ್ಟ್ ಶೂಟ್ ಮಾಡಿ ಹೇಳ್ತಾವಳೆ. ನನ್ನ ಜೊತೆನೆ ಮಾಡಿಸ್ತಾ ಇರೋದು, ನನಗೆ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಇಬ್ರದ್ದು ಸಿಮಿಲರ್ ಡ್ರೆಸ್, ನಂದು ಮತ್ತೆ ಅವಳದು ಇಬ್ರದ್ದು ಒಂದೇ ತರ ಡ್ರೆಸ್. ಅಲ್ಲಿ ಹೋಗಿ ಯಾವ ಡ್ರೆಸ್ ಅಂತ ತೋರಿಸ್ತೀವಿ. ಅಂಡ್ ಆಲ್ರೆಡಿ ಬೆಳಿಗ್ಗೆನೆ ಬೈಸ್ಕೊಂಡ್ಬಿಟ್ಟವಳೆ, ಯಾಕೆಂದ್ರೆ ಲೇಟ್ ಮಾಡವಳೆ. ಮೇಕಪ್ ಹಾಕೊಂಡು ಆಮೇಲೆ ರೆಡಿ ಆಗಿದೆ ಎಲ್ಲ. ಇವಳು ಹೆಂಗೆ ಗೊತ್ತಾ, ಬೆಳಿಗ್ಗೆ ಬೆಳಿಗ್ಗೆ ಬಂದ್ಲು, ರೆಡಿ ಆಗು ಸ್ನಾನ ಮಾಡು ಅಂತ. ಕರೆಕ್ಟಾಗಿ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ಲು. 3/4 ಗಂಟೆ ಅದನ್ನೇ ಹೇಳ್ಕೊಂಡ್ ಕೂತವಳೆ. ಓಕೆನಾ, ಅವಳೇ ಹೋಗ್ಬಿಟ್ಟು ರೆಡಿ ಆಗಿದ್ಲು, ಆಲ್ರೆಡಿ ಸ್ನಾನ ಆಗಿತ್ತು. ಹೋಗಿ ಮೇಕಪ್ ಮಾಡ್ಕೊಂಡು ಅವಳ ಪಾಡೆಗಳು ಇದ್ದೀರಾ. ಮೇಕಪ್ ಮಾಡೋ ಗ್ಯಾಪಲ್ಲಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ದೆ, ಇಲ್ಲಾಂದ್ರೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳು ಮೇಕಪ್ ಹೋಗ್ಬಿಟ್ಟಿದ್ರೆ ಸರಿ ಹೋಗೋದು. ಹಂಗ್ ಮಾಡಿಲ್ಲ ನೀನು, ಅಲ್ಲಿ 1 hour ವೇಸ್ಟ್ ಮಾಡಿ ನನ್ನ ಮಗಳು ಹೇಳಂಗಿಲ್ಲ ಆಯ್ತಾ. ನನ್ನ ಮಗಳು ಮಲಗಿತ್ತು ತಾನೆ ಅವಾಗ. ನನ್ಗೆ ಇವಾಗ ಗೊತ್ತಾಗಿದೆ ಏನಂದ್ರೆ, ಸುಮ್ನೆ ಬಾಯಿ ಮುಚ್ಕೊಂಡು ನಮ್ ಕೆಲ್ಸ ಏನೈತೆ ನಾವ್ ಅದನ್ನ ನೋಡ್ಕೊಂಡು ನಾವ್ ಮಾಡ್ಬೇಕು. ಬೇರೆಯವ್ರಿಗೆ ಏನು ಹೇಳಕ್ ಹೋಗ್ಬಾರ್ದು. ಅವ್ರು ರೆಡಿ ಆಗ್ಲಿ ಹಂಗೇನ ಇರ್ಲಿ, ನಮ್ಗೆ ಯಾಕೆ ಅಲ್ವಾ. ಸುಮ್ನೆ ನೀನು ಡೌಗಳು ಮಾಡ್ಬೇಡ ನನ್ನ ಹತ್ರ. ಸೊ ಇವಾಗ ಇನ್ನೇನ್ ಸ್ಟುಡಿಯೋ ಹತ್ರ ಬರ್ತಾ ಇದೆ, ಹೋಗೋಣ ಬನ್ನಿ. ಈಗ ಹಂಗೆ ಸ್ಟುಡಿಯೋ ಹತ್ರ ಬರ್ತಾ ಇದೆ ಅಂತ ಡೌ ಮಾಡ್ಬಿಡೋದು. ಗೈಸ್ ಇವಾಗ ಸ್ಟುಡಿಯೋಗೆ ರೀಚ್ ಆದ್ವಿ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇದೆ ಸ್ಟುಡಿಯೋ. ಆಲ್ರೆಡಿ ನನ್ನ ಮಗಳನ್ನ ಎತ್ಕೊಂಡ್ಬಿಟ್ಟವ್ರೆ. ಅವಳು ಭಯ ಪಡ್ತಾವಳೆ, ಹೊಸ ಪರ್ಸನ್ಸ್ ಅಲ್ವಾ, ಅದಕ್ಕೆ. ಅವ್ರ ಜೊತೆ ಹೇಳ್ತಿಲ್ಲ, ಅವ್ರ ಜೊತೆ ಸೊ ಇವಾಗ ಅವಳು ರೆಡಿ ಆಗ್ತಾಳೆ. ರೆಡಿ ಆಗಾದ್ಮೇಲೆ ಶೋ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಕ್ಲಿಪ್ಸ್ ಎಲ್ಲ. ಸೊ ಗೈಸ್, ಇದು ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಸೊ ಇಲ್ಲಿ ನಿಮಗೆ ಬೇಬಿ ಶೂಟ್ ಎಲ್ಲ ನ್ಯೂ ಬಾರ್ನ್ ಅದೆಲ್ಲ ಅವೈಲಬಲ್ ಇದೆ. ಇದೆಲ್ಲ ಚೇಂಜ್ ಮಾಡ್ಕೊತಾ ಇರ್ತಾರೆ, ತುಂಬ ಪ್ರಾಪ್ಸ್ ಇದೆ ಅವ್ರ ಹತ್ರ. ನಿಮ್ಗೆ ಏನಾದ್ರು ಬೇಕಂದರೆ ನ್ಯೂ ಬಾರ್ನ್ ಬೇಬಿ ಅಥವಾ ಬೇಬಿ ಶೂಟ್ ಏನಾದ್ರು ಬೇಕು ಅಂತ ಅಂದರೆ ಡೇ ಪ್ಯಾಕೇಜ್ ಇದೆ, ಆರಾಮಾಗಿ ಬಂದು ಮಾಡಿಸ್ಕೊಳ್ಬೋದು ಇಲ್ಲೇ. ನನ್ನ ಮಗಳು ರೆಕಗ್ನೈಸ್ ಮಾಡ್ತಾವಳೆ. ಅನ್ನೋನ್ ಪರ್ಸನ್ಸ್ ಹತ್ರ ಹೋದರೆ ನೋಡಿ ಭಯ ಫೀಲ್ ಆಯ್ತೈತೆ ಅವಳಿಗೆ. ನಾನು ಅಂದ್ಕೊಂಡಿದ್ದೆ ಹೆಂಗೆ ಮಾಡ್ತಾರೆ ಅವರು ಆ ಥರ ಅಂತ. ಸೊ ಶಿ ವಾಂಟ್ ಸಮ್ ಸ್ಪೇಸ್. ಸ್ವಲ್ಪ ಹೊತ್ತಾದ್ಮೇಲೆ ಈಗ ಸ್ಮೈಲ್ ಬರ್ತಾಯಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಕಂಫರ್ಟ್ ಫೀಲ್ ಮಾಡ್ತಾಳೆ. ಅವರೊಂದು ಮಕ್ಕಳ ಥರ ಆಡ್ತವ್ರೆ. ಕಂಫರ್ಟ್ ಆಯ್ತಾ ನಿಂಗೆ ಮಗಳೇ? ಇಲ್ಲೇ ಇರ್ತೀಯಾ? ನಕ್ಬಿಡು ಒಂದ್ಸಲ. ಕೂತ್ಕೊಂಡವಳು ನೋಡಿ. ನಿಂತ್ಕೊಂಡ್ರು ಅಷ್ಟೇ, ಗಟ್ಟಿ ಹಿಡ್ಕೊಂಡಿರ್ತಾಳೆ.
ನೋಡಿ ಹೆಂಗ್ ಇಟ್ಕೊಂಡ್ಬಿಟ್ಟವಳೆ. ಎಲ್ಲಿ ಬಿದ್ದೋಗ್ತೀನಿ ಅಂತ ಬಗರಿ ಏಯ್ ಚಿನ್ನಪ್ಪ. ಇಲ್ಲ ಇಲ್ಲ ಬ್ಯಾಲೆನ್ಸ್ ಮಾಡ್ತಾವಳೆ. ಏಯ್ ನಮ್ಗಿನ ಹುಷಾರಿರ್ತಾವ ಮಕ್ಳು. ಅಮ್ಮ ಏನು ಫೋನ್ ಬೇಕಮ್ಮ? ಅಮ್ಮ ಚೆನ್ನಾಗೈತಾ? ಮೇರ ಇಟ್ಕೊಂಡು ಮಗಳೇ ಹೊಸ ಬಟ್ಟೆ ಹಾಕ್ತಾರೆ. ಏನಾಗ್ತೀಯ? ಫೋಟೋ ಶೂಟ್ ಮಾಡಿಸ್ತೀಯಮ್ಮ ನೀನು? ಫೋಟೋ ಶೂಟ್ ಮಾಡಿಸ್ತೀಯಾ? ನೀವು ಮಾಡಿಸ್ತೀಯಾ? ಅನ್ಸುತ್ತಲ್ಲ ಅವಳು. ಹೆವಿ ಮಾತಾಡ್ತಾರೆ. ಹೊಸ ಬಟ್ಟೆ ಹಾಕತ್ಯಾ? ಖುಷಿ ಆಯ್ತದ ಹೊಸ ಇನ್ನ ರೆಡಿ ಆಗ್ತಾ ಇದ್ದಾಳೆ. ಆಯ್ತಾ ಬಾಬು? ನೀವು ಕೇಳಿದ್ರಲ್ಲ ಅದಕ್ಕೆ ಅವಳು ಕೇಳ್ತಾ ಇದ್ದಾರೆ. ಅವಳು ಆಗಲ್ಲ ಬೇಗ ಅಂತ. ಅವಳೊಬ್ಬಳನ್ನೇ ತಡೆಯಕ್ಕಾಯ್ತಲ್ಲ ಇವಳನ್ನ. ಏಯ್ ಹಾಯ್ ಹಾಯ್ ಹೇಳಿ ಲವ್. I love you. ಅಲ್ಲೋಡಲ್ಲಿ ಎಲ್ಲಿ ಮಾತಾಡ್ಸು. ಏಯ್ ಇದೇನಿದು ಹಿಂಗೈತೆ? ಎಲ್ಲನೂ ಬಾಯಿಗೆ ಕಳ್ಕೊಂಡ್ಬಿಡ್ತಾಳೆ ಇಷ್ಟ. ಆನೆವರಿ ನೋಡು, ಆನೆವರಿ. ಸೀರಿಯಸ್ಲಿ ಹೆಂಗ್ ಆಡ್ತಾವಳೆ ನೋಡಿ ಅವ್ರ ಜೊತೆ. ಅವಳಿಗೆ ಹೊಸ ಜಾಗಕ್ಕೆ ಬಂದಿರೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರ. ಬಿಡು ಇಲ್ಲೋಡು ಮಗಳು ಹೆಂಗಾಡುತ್ತೆ. ಡಿಗ್ 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 ಡಿಗ್
ಮಗಳು ಏಯ್ ಒಟ್ಟಿನಲ್ಲಿ ಬಾಯಿಗೆ ಹಾಕೋಬೇಕು ಅಲ್ಲ ಮಗಳೇ, ಬಾಯಿಗೆ ಹಾಕೋಬೇಕು ನೀನು ಅಷ್ಟೇ. ನೋ 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 ಗೈಸ್, ನನ್ನ ಮಗಳು ಆಲ್ರೆಡಿ ರೆಡಿ. ಮಗಳೇ ಏ ಚಿನಿ ಬಾಬಾ ಇಲ್ಲಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ? ಹಿಂಗೆ ಮಾಡಿಂಗೆ ಹಿಂಗೆ ಹಿಂಗೆ ಮಾಡು ಮಗಳು, ಹಿಂಗೆ ಹಿಂಗೆ ಅವ್ರ ಅಮ್ಮನೇನ ರೆಡಿ ಆಗಿಲ್ಲ ಗೈಸ್. ಆಗಲೇ ಅವಳು ಸರ ಹಾಕೋತಾವಳೆ ನೋಡಿ, ಏನೋ ಜ್ಯುವೆಲ್ರಿ ಹಾಕೋತಾವಳೆ. ಇವಳು ಒಳ್ಳೆ ನೋಡ್ತಾವಳೆ ಗುರಾಯಿಸ್ಕೊಂಡು ಅಂತ. ಅದು ಗೊತ್ತು, ಫೀಲ್ ಅಲ್ಲ, ಅದು ಕಲರ್ಗೆ ನೋಡ್ತಾ ಇರ್ತಾಳೆ ಅಲ್ವಾ? ಅಲ್ಲ ಮಗಳೇ? ಏ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ನನ್ನ ಮಗಳು. ಇನ್ನೊಂಚೂರು ಕೆಳಗೆ ಬಿಡಿ ಮಗಳೇ. ಇಲ್ಲೋಡು ಇಲ್ಲಿ ಇಲ್ಲಿ ಏ ಇಲ್ಲೋಡಿಲಿ. ಓ ಏನು ಹಿಂಗೆ ಕೂತ್ಕೊಂಬಿಟ್ಟೆ ನೋಡಿ ಗೈಸ್. 2 ಗಂಟೆ ಆಯಿತು ನೋಡಿ, ಹಿಂಗೆ ಆಡ್ತಾಳೆ ನೋಡಿ. ಅದೇ ಇದು ಬೆಳೆಸ್ಕೊಂಡು ನಿಧಾನಕ್ಕೆ ಬೇಗ ರೆಡಿ ಹಾಳಾಗುತ್ತೆ. ಸುಮ್ಮನಿರು, ನಾನು ಕಷ್ಟಪಟ್ಟು ಹಾಕಿದ್ದೀನಿ, ಅದನ್ನು ನ್ಯಾಯವಾಗಿ ಹಾಕೊಳಕ್ ಬಿಟ್ಟಿಲ್ಲ ನೀನು. ಓ ಹೌದಾ? ಬರೀ ಡೋಗಳು. ನೀ ಏನೇ ಮಾಡಿದ್ರು ನಿನ್ನ ಟೈಮ್ ನೀನು ತಗೊಂಡೇ ತಗೋತೀಯ. ಅಲ್ಲಿ ಲ್ಯಾಗ್ ಮಾಡಿಬಿಟ್ಟು ಏನೋ ಒಂದು ಮಾಡೋದು. ನಾನು ಚೆನ್ನಾಗಿ ಕಾಣಿಸ್ತೀನಿ ಗೈಸ್. ಇವಾಗ ರೆಡಿಯಾಗಿ ಶೂಟ್ ಸ್ಟಾರ್ಟ್ ಆಗಿದೆ. ಹಿಂಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮೆಂಡ್ರು. ನನ್ನ ಮಗಳು ನೋಡಿ, ಇವಾಗ ಅವಳು ನೆಕ್ಸ್ಟು ಹೋಗ್ತಾಳೆ. ಮಗಳೇ ಆಲ್ರೆಡಿ ಹಾಯ್ ಮಾಡಲಿ. ಎರಡು ಜುಟ್ಟು ಹಾಕೊಂಡು ಹುಡುಗಿ ಥರ ಕಾಣಿಸ್ತಾಳೆ ಇವತ್ತೇ, ಹುಡುಗಿ ಥರ ಕಾಣಿಸ್ತಾಳೆ ಅಲ್ಲ ಮಗಳೇ? ನೋಡಿ ಗೈಸ್, ಅವಳಿಗೆ ಕಬ್ಬು ತಿನ್ನಕ್ಕೆ ಬಂದಿಲ್ಲ. ನಾನು ಸಿಪ್ಪೆ ಬಿಡಿಸ್ಬಿಟ್ಟು ಕೊಟ್ಟಿದ್ದೀನಿ.
ಅವಳೆ ಕಿತ್ತಿರೋ ತರ ಲಿಪ್ಸ್ಟಿಕ್ ಹೋಗುತ್ತೆ ಅಂದ್ಬಿಟ್ಟು ಅವ್ಳು ಮಾಡ್ತಾ ಇಲ್ಲ ಅನ್ಸುತ್ತೆ ಅಲ್ವೇ. ಲೆಗ್ ಪೀಸ್ ತಿನ್ಬೇಕಾದ್ರೆ ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಯೋಚನೆ ಮಾಡಲ್ಲ. in the ice, head to toe in tie-dye. Wonder where this fairy came from. She's from heaven. ಗೈಸ್ ಆಯಿತು ಆಲ್ಮೋಸ್ಟು. ಇನ್ನೇನಿನ್ನೊಂದು ಲಾಸ್ಟ್ ಸೀನ್ಗಳು ತೊಗೊತಾ ಇದ್ದಾರೆ. ಇದಾಯಿತು ಅಂದರೆ ಮುಗೀತು, ಹೋಗೋದೆ. ಇವಳೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟವಳೆ, ಆಮೇಲೆ ಹೇಳ್ತೀನಿ ನಿಮಗೆ. ನೋಡ್ತೀಯ ಗೈಸ್, ಕೊನೆಗೂ ಲೈಟ್ ಹಿಡಿಯೋ ಪರಿಸ್ಥಿತಿ ಬಂತು ನೋಡಿ. ನೋಡಿ ಇನ್ನೂ ಏನೇನು ಮಾಡ್ಬೇಕು ನಾನು. ಲೈಟ್ ಎಲ್ಲ ಹಿಡಿಯೋಷ್ಟು ದರ್ಶನ್ ಡೈಲಾಗ್ ಐತಲ್ಲ, ಚೀಪ್ ಅನ್ಸ್ಬಿಡ್ತು. ನಂಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಈ ತರ ಎಲ್ಲ ಇರ್ತಾರೆ. ನೋಡಿ ಏನೇನು ಕೆಲಸ ಮಾಡ್ತೀನಿ, ಬಳೆ ಎಲ್ಲ ಹಿಡ್ಕೊಂತ ಇದ್ದೀನಿ ಗೈಸ್. ನಾವು ಈ ಥರ ಇವಾಗ ಇವಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತಾಳೆ. ಆಲ್ರೆಡಿ ನನ್ನ ಮಗಳು ಕಾಯಪಿಯ ಅಂತ ಸ್ಟಾರ್ಟ್ ಮಾಡ್ಕೊಂಡವಳೆ. ಮಗಳೇ, ನೀನಿವತ್ತು ಉಪವಾಸ ಇರೋಕ್ಕೆ ನೇರ ಹೊಣೆ ನಿಮ್ಮ ಅಮ್ಮನೇ. ಬಾರ್ಸಿ ಹೇಳ್ತೀನಿ ಅವಳಿಗೆ, ಬಳೆ ಹಾಕೊಳ್ಳೋಣ ಮಗಳೇ. ಗೈಸ್, ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಮಲ್ಗವಳೆ. ಹಾಂ, ಮುದ್ದು ಪಾಪು ಥರ. ಮುದ್ದು ಪಾಪು. ಎರಡು ಪಾಪು ಆಯಿತು. ನಿದ್ದೆ ಬಂದೈತೆ ಅವಳಿಗೆ ತುಂಬ, ಅದಕ್ಕೆ ಹಂಗೆ ಆಡ್ತಾ ಇದ್ದಿದ್ದು. ನಕ್ಕೆ ಇಲ್ಲ, ಶೂಟರೆಲ್ಲ ಫುಲ್ ನಕ್ಕೆ ಇಲ್ಲ, ನಗೋದೇ ಮರ್ತ್ಬಿಟ್ಟವಳೆ ಇವತ್ತು. ಯಾಕೆಂದರೆ ಜಾಸ್ತಿ ಹೊತ್ತಾಗ್ಬಿಟ್ಟಿತ್ತಲ್ಲ, ಅದಕ್ಕೆ. ಸೊ ಊಟ ಆಯಿತು ನಮ್ಮದು. ನೋಡಿ ಇಲ್ಲೇ ಕೂತ್ಕೊಂಡು ತಿಂದ್ಬಿಟ್ವಿ. ಸೊ ಹೆಂಗಿತ್ತು ಪಾಪು? ಚೆನ್ನಾಗಿತ್ತಲ್ಲ. ನಿಮ್ಗೆ ಏನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದರೆ ನಾನು ನಂಬರ್ ಹಾಕಿರ್ತೀನಿ, ಬೆಸ್ಟ್ ಪ್ರೈಸು. ಸೊ ಬಂದು ಆಫರ್ಡಬಲ್ ಪ್ರೈಸಲ್ಲಿ ಮಾಡಿಸ್ಕೋಬೋದು. ಓಕೆ, ಇವಾಗ ಹೊರಡೋಣ. ಸೊ ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನನ್ನ ಮಗಳು ಚೆನ್ನಾಗಿತ್ತು ಊಟ, ಅಲ್ಲೇ ಮಾಡಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಜಾಸ್ತಿ ಕೊಟ್ಟರು ಇಲ್ಲ, ಫುಲ್ ಮೀಲ್ಸ್ ತಗೊಂಡ್ಬಿಟ್ರೆ ಎಲ್ಲ ಸಕ್ಕದಾಗಿರೋದು, ಸ್ವೀಟು ಎಲ್ಲ ಇರೋದಲ್ಲ. ಸೊ ನನ್ನ ಮಗಳು ಎದ್ಬಿಟ್ಲು ನೋಡಿ, ಎದ್ಬಿಟ್ಟು ಆಕ್ಚುಲಿ ಕಂಡ್ಬಿಟ್ಬಿಟ್ಲು. ಎತ್ಕೊಳ್ಳೋಣ ಅಂತ ಹೋದೆ, ಇನ್ನು ಎತ್ಕೊಂಡು ಇರ್ಲಿಲ್ಲ ಆಕ್ಚುಲಿ. ಎತ್ಕೊಂಡ್ಬಿಡೋಣ ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ಪಟ್ ಅಂತ ತುಂಬಾ ಸೆನ್ಸು. ಕಾಲ್ ಮುಟ್ಟಿದ್ರು ಎದೊಳ್ತಾಳೆ, ಕೈ ಒಂದೊಂದ್ಸಲ ತೊಟ್ಲಲ್ಲಿ ಬಟ್ಟೆನ ಮಕ್ಕದ ಮೇಲೆ ಹಾಕೊಂಡ್ಬಿಟ್ಟಿರ್ತಾಳೆ. ಆ ಸೀರೆ ಕಟ್ಟಿದ್ರಲ್ಲ ಅದು ತೊಟ್ಲಲ್ಲಿ, ಅವಾಗ ಸುಮ್ನೆ ಎತ್ಬಿಟ್ಟು ಹಿಂಗೆ ಕಂಡ್ಬಿಟ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಮಲ್ಕೋತಾಳೆ. ಸೊ ಆತರ ಶೂಟ್ ಎಲ್ಲ ಸಖತ್ ಸೆನ್ಸು. ಹೌದು, ಹಿಂಗೆ ವಾಪಸ್ಸು ಹಿಂಗೆ ಹೋಗಿದ್ರೆ ನಮ್ಗೆ. ಸೊ ಶೂಟ್ ಎಲ್ಲ ಸಕ್ಕದಾಗಾಯ್ತು, ನಿಜ ಸೂಪರ್ ಆಗಿ ಬಂದಿದೆ ಔಟ್ಪುಟ್. ಅನ್ಕೊಂಡು ಇರ್ಲಿಲ್ಲ, ನೀವು ನಂಬಲ್ಲ. ಆಕ್ಚುಲಿ ಶೂಟ್ ಮಾಡಿಸ್ಬೇಕು ಅಂತ ಫ್ಲಾಪ್ ಆಗುತ್ತೆ. 2 ತಿಂಗಳಿಂದ ಅನ್ಕೋತಾ ಇರೋದು. ವಿತೌಟ್ ಪ್ಲಾನ್ ಪೀಸ್ ಹೋಗ್ಬಿಡ್ಬೇಕು ಮಾಡ್ಕೊಂಡು ನೋಡಿ. ಇವತ್ತು ನಿನ್ನೆ ಶೂಟ್ ಮಾಡೋಣ ಆಯ್ತು, 2 ತಿಂಗಳಿಂದ ನಾವು ಒಂದ್ ಶೂಟ್ ನ ಪ್ಲಾನ್ ಮಾಡ್ತಾನೆ ಇದೀವಿ, ಆಯ್ತಾ. ಬಟ್ ಅದು ಮಾಡಕ್ಕೆ ಆಗಿಲ್ಲ, ಇನ್ನೂ ಮಾಡಕ್ಕಾಗಿಲ್ಲ. ಅದ್ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಆಮೇಲೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬೈತಾವ್ರೆ ಮಗು ಪೈಸ್ ತೋರಿಸ್ತಾ ಇಲ್ಲ ಅಂತ, ಅದಕ್ಕೆ ನಾವೇ ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಟ್ವಿ ಅತ್ತಗೆ. ಸೊ ಇನ್ನ ನಾವು ಪ್ಲಾನ್ ಮಾಡಿದ್ವಿ, ಅದು ಶೂಟ್ ಆಯ್ತು ಅಂತ ಅನ್ಕೊಂಡು. ನೆನ್ನೆ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು, ಇವ್ರು ಆಕ್ಚುಲಿ ನಮ್ಮ ಸೀಮಂತದ್ದು ಇವರೇನೆ ಫೋಟೋ ಶೂಟ್ ಮಾಡಿಸಿದ್ದು, ಫೋಟೋಗ್ರಫಿ ಮಾಡಿದ್ದು. ಸಕ್ಕದಾಗಿ ಮಾಡ್ತಾರೆ. ನಮ್ಮ ಸೀಮಂತದ್ದೆಲ್ಲ ಸೂಪರ್ ಆಗಿ ಬಂದಿದೆ ವಿಡಿಯೋಸ್ ಎಲ್ಲ. ಸೊ ಅವರೇ ಕಾಲ್ ಮಾಡಿ ಸಂಕ್ರಾಂತಿ MCK ಫೋಟೋ ಸ್ಟುಡಿಯೋ ಅಂತ, MCK ಫೋಟೋ ಸ್ಟುಡಿಯೋ ಅಂತ ಅವರೇ ಕಾಲ್ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡ್ಸೋಣ ಸಂಕ್ರಾಂತಿ ಥೀಮ್ದು ಅಂತ ಅಂದ್ರು. ನಾವು ಓಕೆ ಆಯ್ತಂದ್ವಿ. ಎಲ್ಲ ಪಟ್ 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 ಅಂತ, ಒಂದು ಕಾಲ್ ಮಾಡಿದೆ ಡ್ರೆಸ್ ರೆಡಿ ಆಗೋಯ್ತು, ಒಂದು ಕಾಲ್ ಮಾಡಿದೆ ಜ್ಯುವೆಲ್ಸ್ ರೆಡಿ ಆಗೋಯ್ತು. ಸೊ ಇನ್ನೇನು ಮೇಕಪ್ ಆರ್ಟಿಸ್ಟ್ ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಪಟ್ 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 ಅಂತ ಹಾಗೇ ಹೋಯ್ತು. ಯಾವುದು ತಲೆನೋವು ಇರಲಿಲ್ಲ ನಿಜ. ಈ ನಾವು ಶೂಟ್ ಮಾಡಿಸ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ಸಂಕ್ರಾಂತಿದು. ನಮ್ಮ ತಲೆಗೂ ಬಂದೇ ಇರಲಿಲ್ಲ ಅಲ್ಲ ಸಂಕ್ರಾಂತಿ ಶೂಟ್ ಮಾಡಿಸ್ಬೇಕಂತ. ಸಡನ್ ಆಗಿ ವಾವ್ ಅಂತ ಅನ್ನಿಸ್ತು. ಗುಡ್, ಚೆನ್ನಾಗಿತ್ತು. ಸೊ
ಸೊ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೈನ್ ಈವ್ನಿಂಗ್ ಬಂದು ನನ್ನ ತಮ್ಮ ಅವ್ರು ಮಾಲೆ ಹಾಕಿದಾರಲ್ಲ ಅಲ್ಲಿ ಏನಂತಾರದು ಪಡಿ ಪೂಜೆ ಇದೆ. ಅಂಡ್ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಸಹ ಮಾಲೆ ಹಾಕಿದ್ದಾರೆ, ಅವ್ರದ್ದು ಪಡಿ ಪೂಜೆ ಇದೆ. ಎರಡನ್ನೂ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ನೋಡ ಅರ್ಧ ಗಂಟೆ ಮಾಡು, ಇನ್ನೊಂದು ಅರ್ಧ ಗಂಟೆ. ಎಲ್ಲ ಒಂದು ಹಾಫ್ ಅನ್ ಅವರ್ ಅಷ್ಟೇ. ತುಂಬಾ ಹೊತ್ತೆಲ್ಲ ಹೋಗಕ್ಕಾಗಲ್ಲ ಬಿಕಾಸ್ ಪಾಪು ಇರೋದ್ರಿಂದ. ಅವಳ ಚೆನ್ನಾಗಿ ಹಾಲು ಸೊ ಕರ್ಕೊಂಡು ಹೋಗ್ಬೇಕು. ಇನ್ನೊಂದು ರೌಂಡು. ಓಕೆ ಗೈಸ್, ಮನೆಗೆ ಹೋಗಿ ಲೆಟ್ಸ್ ನೋಡ. ನಾನು ಹೇಳಿದ ನನ್ನ ಪಡಿ ಪೂಜೆದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಅವಾಗ್ಲಿಂದ ಏನೇನೋ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಅವಳಿಗೆ ಯಾವ್ದು ಬೇಡ, ಅವಳಿಗೆ ಗೇರ್ ಮೇಲೆ ಕಣ್ಣು ಆ ಗೇರ್ ಹಾಕ್ತವನೆ, ಆ ಗೇರು ಅವ್ನ ಹಾಕ್ತವನೆ. ಅವಳಿಗೆ ಅವಾಗ್ಲಿಂದ ಅದ್ರ ಮೇಲೆ ಕಣ್ಣು. ಅವಳ ಅವ್ನ ಕೈ ಇಟ್ಟಿದ್ರೆ ಅದ್ ಕೈನ ತೆಗಿತಾವಳೆ, ತೆಗೆದು ಗೇರ್ ಮುಟ್ತಾವಳೆ. ಗೈಸ್, ಯಾವ್ಯಾವ ಥರ ಇಡ್ಲಿ ತಿಂದಿರ್ತೀರಾ ಎಲ್ಲರೂ? ವೈಟ್ ಇಡ್ಲಿ, ಪಡ್ಡು ತಿಂದಿರ್ತೀರಾ, ಆಮೇಲೆ ಇನ್ನೇನೇನೇನೋ ತರಕಾರಿ ಹಾಕಿರೋ ಇಡ್ಲಿ ತಿಂದಿರ್ತೀರಾ, ತಟ್ಟೆ ಇಡ್ಲಿ ತಿಂದಿರ್ತೀರಾ, ಚಾಕ್ಲೇಟ್ ಇಡ್ಲಿ, ಅದು ರಾಗಿಲಿ ಚಾಕ್ಲೇಟ್ ಇಡ್ಲಿ ತಿಂದಿದ್ದೀರಾ? ನೋಡಿ, ನನ್ನ ಮಗಳು ತಿಂದವಳೆ, ಸಾರಿ ಮಗಳು ನನ್ನ ಹೆಂಡತಿ ಮಾಡ್ತಾವಳೆ. ರಾಗಿ ಚಾಕ್ಲೇಟ್ ಪಡ್ಡು, ಆಯ್ತಾ? ಇದು ಇಡ್ಲಿ ಅಲ್ಲ ಗೈಸ್, ಇದು ಆಕ್ಚುಲಿ ಏನದು ಚಾಕ್ಲೇಟ್ ಸ್ಪೂನಲ್ಲಿ ಹಾಕಿರೋಗಿತ್ತು. ಹೀಟ್ ಆಗ್ಬಿಡ್ತಾ ಇದು. ಇದು ಏನದು ಇಡ್ಲಿ ಅಲ್ಲ, ಇದು ಚಾಕ್ಲೇಟ್ ಮಿನಿ ಪೌಡರ್ ತರ ಮಿನಿ ಕೇಕ್. ಮಿನಿ ಪಡ್ಡು, ಮಿನಿ ಕೇಕ್. ಸೊ ನಮ್ಮ ಮನೇಲಿ ಓನ್ ಇಲ್ವಲ್ಲ, ಅದಕ್ಕೆ ಈ ತರ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಅಲ್ವಾ ಪಪ್ಪು? ಇಲ್ಲ, ಆಕ್ಚುಲಿ ಈ ತರದ್ ಒಂದು ನೋಡಿದ್ದೆ, ನೋಡೋಣ ಟ್ರೈ ಮಾಡೋಣ. ನಮ್ಮ ಮನೇಲಿ ಆಕ್ಚುಲಿ ಫಸ್ಟ್ ಮಾಡ್ತಾ ಇರೋದೇ ಇದು, ಪಡ್ಡುನೇ ಮಾಡಿಲ್ಲ. ತಗೊಂಡು 4 ವರ್ಷ ಆಯ್ತು. ಆಕ್ಚುಲಿ ತಗೊಂಡು ಈ ಪಡ್ಡು ಮೇಕರ್ ತಗೊಂಡು 4 ವರ್ಷ ಆಗಿದೆ ಪಾಪ. ನಂಬಲ್ಲ ಗಾಯ್ಸ್, ನೋಡಿ 4 ವರ್ಷದಿಂದ ಇವತ್ತವರೆಗೂ ಯೂಸೇ ಮಾಡಿಲ್ಲ, ಇವತ್ತು ಯೂಸ್ ಮಾಡ್ತಾರೆ. ನಾವು ಅಡಿಗೆ ಮನೇಲಿ ಇದ್ವಲ್ಲ, ನೋಡಿ. ಇಲ್ಲ ಬಗರು, ಇಲ್ಲ ಅಳ್ಬಾರ್ದು. ಆಯ್ತಾಯ್ತು, ಸರಿ. ಸ್ವೀಟ್ ಸಕ್ಕತ್ತಾಗೈತೆ ನಿಜವಾಗ್ಲು. ಎಲ್ಲ ಸ್ಪಾಂಜಿನೆಸ್ ಎಲ್ಲ ತೋರಿಸೋದ್ರೆ ಬಾಯಿಗೆ ಹಾಕೊಂಡ ನೋಡಿ ಎಷ್ಟು ಸ್ಪಾಂಜಿ ಸಾಫ್ಟ್ ಆಗಿದೆ. ಈಸಿಯಾಗಿ ಮಾಡ್ಬೋದಲ್ಲ 10 ನಿಮಿಷದಲ್ಲಿ. ಕೇಕ್ ಬೇಕಂದ್ರೆ ಅಥವಾ ಏನಾದರೂ ಡೆಸರ್ಟ್ ತಿನ್ಬೇಕು ಅಂತ ಅಂದ್ರೆ ಈಸಿಯಾಗಿ ಮಾಡ್ಬೋದು. ಸೂಪರ್ ಆಗೈತೆ ಮಗಳೇ. ನೋಡಿ ಇವಾಗ ಹೆಂಗ್ ಆಟ ಆಡ್ತಾ ಇದ್ದಾಳೆ ನೋಡಿ. ಅವಳು ಕ್ಯಾಮ್ರಾ ಫ್ಲಾಶ್ ನೋಡಿ ಬಗ್ ನೋಡ್ತಾವಳೆ. ನೋಡ್ತಾ ಇದ್ದೀರಾ ನೀವು? ಪುಟ್ಟಕ್ಕವ್ರೆ ಗೈಸ್ ನೋಡಿ, ನಾನು ಗಾಯ್ಸ್ ಹೇಳಿದ್ದು ನಿನಗಲ್ಲ, ಸಬ್ಸ್ಕ್ರೈಬರ್ಸ್ ಹೇಳಿದ್ದು. ನೀನು ಯಾಕೆ ನೋಡ್ತೀಯ ಮಗಳೇ? ಆಯ್ತು ಬಿಡು, ನೋಡಲ್ಲ ಅಂತ ಅವಳು. ಇವತ್ತು ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಇದೆ, ಸೊ ಅದಕ್ಕೆ ಒಂದು ವಿಸಿಟ್ ಆಗಿ ಬರೋಣ ಅಂತ ಇವ್ರ ಮಾಮ ಹೋಯ್ತವ್ರೆ. ಅದಕ್ಕೆ ಒಂದು ವಿಸಿಟ್ ಆಗಿ ಬರೋಣ ಅಂತ ಹೊರಟಿದ್ವಿ. ಮಗಳೇ ಇಲ್ಲೋಡು ಮಗಳೇ. ಅವಳದೇ ಅವಳಿಗೆ ಲೋಕ, ರೆಸ್ಪೆಕ್ಟೇ ಇಲ್ಲ ನಮ್ಮ ಮಾತಿಗೆ. ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ ಫುಲ್ಲು. ಪೈಲ್ವಾನ್ ಪುಟ್ಟಕ್ಕ ಥರ. ಪೈಲ್ವಾನ್ ಪುಟ್ಟಕ್ಕ ಹೇಯ್ ಗೈಸ್, ಇವಾಗ ಹೋಗ್ತಾ ಇದೀವಿ. ನನ್ನ ಮಗಳು ನೋಡಿ ಫುಲ್ಲು ಪ್ಯಾಕ್ ಆಗಿದ್ದಾಳೆ, ಅವಳು ಪ್ಯಾಕ್ ಆಗಿದ್ದಾಳೆ, ನಾನೇ ಅನ್ಪ್ಯಾಕ್. ಶರ್ಟು ಒಂದು ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದೀವಿ. ಇವಾಗ ಹೋಗಿ ಅಟೆಂಡ್ ಮಾಡಿ ಸೀದಾ ಮನೆಗೆ ಬರ್ಬೇಕು. ಮನೆಗೆ ಬಂದು ಆಮೇಲೆ ಇನ್ನೊಂದು ಇದೆ, ನನ್ನ ಫ್ರೆಂಡ್ ಹೋಗ್ತಾ ಇದಾರೆ ಅಯ್ಯಪ್ಪ ಸ್ವಾಮಿಗೆ, ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ನನ್ನ ಮಗಳು ಕರ್ಕೊಂಡು ಹೋಗಲ್ಲ, ನಾನು ಬಾಬು ಇಬ್ಬರೇ ಹೋಗ್ತೀವಿ. ಸೊ ಹೋಗೋಣ ಬನ್ನಿ. ಗೈಸ್ ನೋಡಿ ಎಷ್ಟು ಸೈಲೆಂಟ್ ಆಗೋಳೆ ಮಗಳು. ಏನ್ ನೋಡ್ತಾ ಇದೀಯಾ? ಇಲ್ಲೋಡು ಬಾಬು,
ಗುರಾಯಿಸ್ತವಳೆ ಗೈಸ್ ನೋಡಿ ಅವ್ರ ಫ್ಯಾನ್ ಫಾಲೋವರ್ಸ್ ಈಗಲೇ ಪುಟ್ಟಕ್ಕ ಅಂತವ್ರೆ ಬಂದು. ನೋಡಿ ಗಾಯ್ಸ್ ಫುಲ್ಲು ಫ್ಯಾನ್ಸ್ ಅವಳಿಗೆ. ಅವ್ರಿಗೆ ಬಂದು ನನ್ನ ಮಾತಾಡಿಸ್ತು, ಆಮೇಲೆ ಬಾಬನ ಇವಾಗ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತು ಮಗಳೇ? ಹಾಂ, ಸ್ವಲ್ಪ ಸೌಂಡ್ ಜಾಸ್ತಿ ಇತ್ತಿಲ್ಲ, ಸ್ವಲ್ಪ ಹೊತ್ತು ಇರ್ಬೋದಿತ್ತು. ತುಂಬ ಜಾಸ್ತಿ ಸೌಂಡ್ ಬರ್ತಾ ಇತ್ತಲ್ಲ, ಅವಳಿಗೆ ಹಿಂಸೆ ಆಗುತ್ತೆ ಅಂತ ನಾವು ಬಂದ್ಬಿಟ್ವಿ. ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ, ಹಾಗೆ ಇರಿ. ಏನು? ಹಾಗೆ ಟೀ ಶರ್ಟ್ ಬೆಚ್ಚಗಿರ್ಲಿ ಅಂತ. ಇರು ಬಂಗಾರಿ ಮಗಳೇ ಇಲ್ಲಿ ಮ್ಯಾಜಿಕ್ ಶೋ ಮ್ಯಾಜಿಕ್ ಚೆನ್ನಾಗಿತ್ತು ಆಕ್ಚುಲಿ. ನಂಗೆ ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ನಾನು ಎಷ್ಟೋ ವರ್ಷ ಆದಮೇಲೆ ಅಯ್ಯಪ್ಪ ಮಾಲೆ ಹಾಕ್ಸಿಲ್ಲ. ಅಂದರೆ ತುಂಬ ವರ್ಷ ಆಯಿತು. ನಾನು ಅಂದ್ಕೊಂಡಿದ್ದೆ ನನ್ನ ಮಗಳು ಹುಟ್ಟಿದ್ರೆ ನಾನು ಹೋಗ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಹೋಗೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್ ಇಯರ್ ಪಕ್ಕ 100% ಹೋಗ್ತೀನಿ. ಬಿಟ್ಟರೆ ಹೋಗ್ತೀನಿ ಈ ವರ್ಷನೇ. ಇವಳೇ ಆ್ಯಕ್ಚುಲಿ ಬೇಡ ಈ ವರ್ಷ, ನೆಕ್ಸ್ಟ್ ಇಯರ್ ಹೋಗೋಣ, ನನ್ನ ಒಬ್ಬಗಳಿಗೆ ಕಷ್ಟ ಆಗುತ್ತೆ ಅಂತವಳೆ. ಸೊ ಓಕೆ ಗೈಸ್, ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟು ಒಂದು ಹೊಸ ಲಾಗ್ ಜೊತೆ ಬರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.